ಏನಿವತ್ತು ನಾಮಫಲಕಗಳನ್ನ ನಗರಸಭೆ ವತಿಯಿಂದ ಹಾಕಿದ್ದಾರೆ. ಸುಮಾರು ಒಂದು 6-7 ಕಡೆ ಇದೇ ತರ ಹಾಕಿದ್ದಾರೆ ನಾಮಫಲಕಗಳು. ಅದರಲ್ಲಿ ಒಂದು ಕೂಡ ಕನ್ನಡ ಅಕ್ಷರ ಇಲ್ಲ. ಇದು ಒಂದು ದೊಡ್ಡ ದುರಂತ. ರಾಜ್ಯ ಸರ್ಕಾರನೇ 60% ಕನ್ನಡ ಇರಬೇಕು ಅಂತ ಹೇಳಿ ಆದೇಶ ಮಾಡಿದೆ. ಆದರೂ ಕೂಡ ಇವತ್ತಿನ ದಿವಸ ಇದೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತದ್ದು, ಇದು ಯಾವುದೋ ಬ್ಯಾಂಕಿಂದ ಬಂದಿರುವಂತದ್ದು. ಅದಕ್ಕೆ ನಾವು ಆಂಗ್ಲ ಭಾಷೆಯಲ್ಲೇ ಇರಬೇಕು ಅಂತ ಹೇಳಿ ಹೇಳ್ತಾ ಇರುವಂತ ಅಧಿಕಾರಿಗಳು. ದೇವರಾಣೆಗೂ ಇದು ಎಲ್ಲೋ ಒಂದ್ ಕಡೆ ದೊಡ್ಡಬಳ್ಳಾಪುರಕ್ಕೆ ಒಂದು ಕಪ್ಪು ಚಿಕ್ಕೆ ಅಂತ ನಾನು ತೆಗಿಲಿಲ್ಲ ಅಂದ್ರೆ ಉಗ್ರವಾದಂತ ಹೋರಾಟವನ್ನ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮುಂದಿನ ಸಲ ಯಾವುದೇ ಕಾರಣಕ್ಕೂ ಎಚ್ಚರಿಕೆ ಕೊಡುವಂತದ್ದಾಗ್ಲಿ ಇಲ್ಲ ಮನವಿ ಪತ್ರ ಕೊಡುವಂತದ್ದಾಗ್ಲಿ ಯಾವುದೇ ಕಾರಣಕ್ಕೂ ನಾವು ಮಾಡಲ್ಲ. ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಎಲ್ಲೆಲ್ಲಿ ಈ ತರ ನಾಮಫಲಕಗಳಿದಾವೋ ಅಲ್ಲೆಲ್ಲ ಮಸಿ ಬೀಳುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಏನಾದ್ರೂ ಆಂಗ್ಲ ಭಾಷೆಯಲ್ಲಿ ಆಗ್ಲಿ ಇಲ್ಲ ಬೇರೆ ಯಾವ್ದಾರ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಏನಾರ ಹಾಕಿದ್ರೆ ಆ ನಾಮಫಲಕಗಳನ್ನ ನಾವೇ ಹೋಗಿ ಮಸಿ ಬಳ್ದು ಎಲ್ಲ ತೆರವುಗೊಡುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿಲ್ಲ. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದಿಂದೋನೆ ಬ್ರಹ್ಮನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ.